ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಈ ವಿಡಿಯೋ ತುಂಬಾ ಹಳೆಯ ವಿಡಿಯೋ, ಬಟ್ ಈ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ನಿಜವಾಗ್ಲೂ ಮನಸ್ಸಾಗಲಿಲ್ಲ. ಸಮ್ ಆಫ್ ರೀಸನಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಯಾಕಂದರೆ ಆವಾಗ ಸಡನ್ನಾಗಿ ನಮ್ಮತ್ತೆ ಡೆತ್ ಆಯ್ತಲ್ವ. ಸೊ ಹಾಗಾಗಿ ಈ ವಿಡಿಯೋನ ಹಾಕಲಿಕ್ಕೆ ನನಗೆ ಅವಕಾಶನೇ ಸಿಗಲಿಲ್ಲ. ಆಮೇಲೆ ಈ ವಿಡಿಯೋನ ಇಟ್ಕೊಂಡಿದ್ದೆ, ಇವಾಗ ಅಪ್ಲೋಡ್ ಮಾಡೋಣ ಅಂತ. ಬಟ್ ಅದು ಏನೋ ಗೊತ್ತಿಲ್ಲ, ಅದು ಎಡಿಟ್ ಮಾಡೋಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಇಲ್ಲಿ ನೋಡಿ ನಮ್ಮ ಅತ್ತೆ ಬರ್ತಿದ್ದಾರೆ. ಅದೇನ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ. ಅವರ ಮೆಮೊರೀಸ್ ಇದೆ ಅಲ್ವಾ, ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಟೋರ್ ಆಗಲಿ ಅಂತ ನಾನು ಇಟ್ಕೊಂಡಿದ್ದೀನಿ ಈ ವಿಡಿಯೋನ. ಡಿಲೀಟ್ ಮಾಡೋಕ್ಕಂತೂ ನಿಜವಾಗ್ಲೂ ಮನಸ್ಸಾಗಲಿಲ್ಲ. ಇವತ್ತು ನಾನು ಬೇಡವಾದದ್ದು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡೋಣ, ಸ್ಟೋರೇಜ್ ತುಂಬ ಆಗಿದೆ ಅಂತ ನಾನು ನನ್ನ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆವಾಗ ಈ ವಿಡಿಯೋ ಸಿಕ್ತು. ಹೇಗಾದರೂ ಆಗಲಿ, ಎಷ್ಟು ದಿನನಾದರೂ ಆಗಲಿ ಈ ವಿಡಿಯೋ ಒಂದು ಅಪ್ಲೋಡ್ ಮಾಡಿ ಇಟ್ಟಿರೋಣ, ನನ್ನ ಮೆಮೊರೀಸಿಗೆ ಇರುತ್ತೆ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನೀವು, ನಾವು ಕರ್ಜಿಕಾಯಿನ ಮಾಡಿದ್ದು ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಕಿದ್ದೆ. 108 ಕರ್ಜಿಕಾಯಿ ಮಾಡಿದ್ದೀವಿ ನೋಡಿ. ಆ ಕರ್ಜಿಕಾಯಿನ ಹಾರವಾಗಿ ನಮ್ಮ ಮನೆಯವರು ಪೋಣಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾವರು ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ. ಅವರು ಟೈಲರ್ ಅಲ್ವಾ, ಸೊ ಅವರು ಮನೆಗೂ ತಂದು ಹೊಲಿತಾ ಇದ್ದರು ಅವಾಗ. ಅಂದರೆ ಎಕ್ಸ್ಟ್ರಾ ಇದ್ದಿದ್ದನ್ನು ಮನೆಗೆ ತೊಗೊಂಬಂದು ಟೈಮ್ ಪಾಸಿಗೆ ಅವರಿಗೆ ಬೆಳಗ್ಗೆನೂ ಸುಮ್ಮನೆ ಕುತ್ಕೊಳಲ್ಲ, ರಾತ್ರಿನೂ ಸುಮ್ಮನೆ ಕುತ್ಕೊಳಲ್ಲ, ಸುಮ್ಮನೆ ಹೊಲಿತಿರೋದೇ ಅವ್ರ ಕೆಲಸ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೋಣಿಸ್ತಿದ್ದಾರೆ ನಮ್ಮ ಮನೆಯವರು. ಹಾಗೆ ನಮ್ಮ ಜಗನ್ನು ಜೋಡಿಸ್ತಾ ಇದ್ದಾನೆ. ಇಲ್ಲಿ ಒಂದೆರಡು ಕಡೆ ನಮ್ಮ ಅತ್ತೆ ಮಾತಾಡಿದ್ದಿದೆ, ಸೊ ಅದನ್ನು ಕೇಳಿಸ್ಕೊಳೋಣ ಅಂತ ನೋಡಿ ಇಲ್ಲಿ 2 ಕಡೆ ಮಾತಾಡಿದ್ದಾರೆ ಅವರು. ಇವಾಗ ನಾವು ಎಷ್ಟೇ ಹುಡುಕ್ತೀವಿ, ಎಷ್ಟೇ ಅವ್ರ ಜೊತೆ ಮಾತಾಡ್ತೀವಿ ಅಂದರೂ ಸಿಗಲ್ಲ ಅಲ್ವಾ. ಸೊ ಈ ಮೆಮೊರೀಸ್ನ ನಾನು ಹಿಡ್ಕೋಬೇಕು ಅಂತಲೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇಲ್ಲಿ ನೆಕ್ಸ್ಟ್ ನಮ್ಮ ಶಮ್ಮುಗೆ ಹಾಲು ಕುಡಿಯೋಕ್ಕೆ ಕರೀತಾರೆ ನೋಡಿ, ಅವ್ರ ವಾಯ್ಸ್ ಕೇಳಿ. ಇದೆ ನೋಡಿ ನಮ್ಮ ಅತ್ತೆದು ಲಾಸ್ಟ್ ವಿಡಿಯೋ ಆ್ಯಂಡ್ ಲಾಸ್ಟ್ ವಾಯ್ಸ್ ಕಾಲು. ಈ ವಿಡಿಯೋನಲ್ಲಿ ಸ್ವಲ್ಪ ಅವರು ಮಧ್ಯೆ ಮಧ್ಯೆ ಬರ್ತಾರೆ, ಹಾಗಾಗಿ ನಾನು ಈ ವಿಡಿಯೋನ ಇಟ್ಕೊಂಡಿದ್ದೀನಿ. ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಎಲ್ಲಿ ಅಂದರೆ ವಿಠ್ಠಲ್ ಮಂದಿರ ಇದೆ ಅಲ್ವಾ, ಮಹಾರಾಜಪೇಟಲ್ಲಿ, ದಾವಣಗೆರೆಯಲ್ಲಿ. ಸೊ ಅಲ್ಲಿ ಎದುರುಗಡೆ ಇರುವಂಥ ಗಣೇಶನ ದೇವಸ್ಥಾನ, ಅದ್ರ ಪಕ್ಕನೇ ಕೂರಿಸಿರುವಂಥ ಗಣೇಶ ಇದು. ಓಕೆನಾ, ಇದು ಗಣಪತಿ ದೇವಸ್ಥಾನ. ನಮ್ಮ ಅಣ್ಣ ಅವ್ರ ಕಮಿಟಿ, ನಮ್ಮ ಮನೆಯವರು ಅವ್ರದ್ದೆಲ್ಲ ಒಂದು ಗ್ರೂಪ್ ಇತ್ತು. ಓಕೆ, ಆ ಗ್ರೂಪಿಂದ ಗಣೇಶ ಕೂರಿಸ್ತಿದ್ರು. ನಮ್ಮ ಮನೆಯವರು ಸಮ್ ಹೌ ರೀಸನಿಂದ ಒಂದು ಸ್ವಲ್ಪ ವರ್ಷ ಹೋಗೋದು ಬಿಟ್ಟಿದ್ದರು. ಬಟ್ ಒಂದು 3-4 ಇಯರ್ಸಿಂದ ನಾವು ಕರ್ಜಿಕಾಯಿ ಹಾರ ಮಾಡಿದ್ದಿಲ್ಲ. ಸೊ ಈ ವರ್ಷದಿಂದ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಮ ಅತ್ತೆನೇ ನೆನಪು ಮಾಡಿದ್ದು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಚೆನ್ನಾಗಾಗುತ್ತೆ ಅಂತ. ಅವ್ರು ಹೇಳಿದ್ದಕ್ಕೆ ನಾವು ಮತ್ತೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡ್ವಿ. ಅವರೇ ಕುಂತು ಮಾಡಿದ್ದೆಲ್ಲ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ. ಇಲ್ಲಿ ನೋಡಿ, ಈ ಗಣೇಶ ಇದೆ ಅಲ್ವಾ, ತುಂಬ ಸತ್ಯ ನಡೆಯುತ್ತೆ. ಬಲ್ಮೂರಿ ಗಣೇಶ ಅದು. ನಮಗಂತೂ ಬೇಡಿದ್ದೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಅವರೆಲ್ಲ ಅವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿ 35 ಇಯರ್ಸಿಂದನೂ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಈ ಸತಿ 7 ಅಡಿ ಆರ್ 8 ಅಡಿ ಗಣೇಶ ಇದು. ತುಂಬಾ ಚೆನ್ನಾಗಿತ್ತು, ನೋಡ್ಬೋದು ನೀವು ಎಷ್ಟು ಡಿಟೇಲಿಂಗ್ ಆಗಿದೆ. ಆಮೇಲೆ ಗಣೇಶನೂ ಕೂಡ ಎಷ್ಟು ಲಕ್ಷಣವಾಗಿದೆ ಅಂತ. ನಾನು ಗಣೇಶನಿಗೆ ಇಷ್ಟ ಅಂತ ಮೋದಕನೂ ಮಾಡಿಕೊಂಡು ತೊಗೊಂಬಂದಿದ್ದೆ. ಕರ್ಜಿಕಾಯಿನೂ ಪ್ಲಸ್ ಎಕ್ಸ್ಟ್ರಾ 11 ಕರ್ಜಿಕಾಯಿ ತಟ್ಟೆಯಲ್ಲಿಟ್ಟು ಪೂಜೆ ಮಾಡೋಣ ಅಂತ ತಂದಿದ್ದೆ. ಇಲ್ಲಿ ಹಾರ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋಡ್ಬೋದು ನೀವು. ನಾನೆಲ್ಲಿ ಹಾರ ಶಾರ್ಟ್ ಆಗುತ್ತೋ ಅಂದ್ಕೊಂಡಿದ್ದೆ, ಬಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿತ್ತು ಹಾರ. ನೆಕ್ಸ್ಟ್ ಇಯರ್ ಕೂಡ ನಾವು ಈಗ ವರ್ಷ ಈ ರಿಚುವಲ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ.
108 ಕರ್ಜಿಕಾಯಿ ಹಾರನ ಮಾಡಿಕೊಂಡು ಗಣೇಶನಿಗೆ ಹಾಕೋದು. ವಿಸರ್ಜನೆ ದಿನ ಇರುತ್ತಲ್ವ, ಸೊ ಆವತ್ತಿನ ದಿನ ಬೆಳಗ್ಗೆ ಹೋಗಿ ಹಾಕೋದು. ಮುಂಚೆ ಎಲ್ಲ ನಮ್ಮ ಮನೆಯವರು ಹಿಂಗೆ ಟ್ರ್ಯಾಕ್ಟ್ರಲ್ಲಿ ಕುಂತಿದ ತಕ್ಷಣವೇ ಹೋಗಿ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿ ಆಗಿತ್ತು ಅವಾಗೆಲ್ಲ. ಯಾವಾಗ ನಾವು ಮಧ್ಯ ಬಿಟ್ಟು ಸ್ವಲ್ಪ ಫೈನಾನ್ಷಿಯಲ್ ನಮಗೂ ಹೊಡೆತ ಬಿತ್ತು ಅಂತಲೇ ಹೇಳ್ಬೋದು. ನಾವೇನು ದೇವರಿಗೆ ನಾವು ಎಷ್ಟು ಮಾಡ್ತೀವೋ ಅದ್ರ ಹತ್ರಷ್ಟು ನಮಗೆ ದೇವರು ಕೊಡ್ತಾನೆ ಅನ್ನೋದಕ್ಕೆ ನಾವೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಹಾರ ಎಲ್ಲ ಹಾಕಿದ್ವಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾರ ಕೂಡ, ನೋಡ್ಬೋದು ನೀವು. ಆ್ಯಂಡ್ ನಾನು ಗಣೇಶನಿಗೆ 3 ವರ್ಷದಿಂದ ಲಾಸ್ಟ್ 3 ಇಯರಿಂದ ಇನ್ನೊಂದು ರಿಚುವಲ್ನ ಫಾಲೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಗಣೇಶನಿಗೆ ನಾನು ರಾಖಿ ಕಟ್ತಾಯಿದ್ದೀನಿ. ಸೊ ಈ ಗಣೇಶನಿಗೆ ಯಾಕೆ ಅಂದರೆ, ಯಾಕೆ ಈ ಗಣೇಶನಿಗೆ ಕಟ್ತೀನಿ ಅಂದರೆ, ಸೊ ಮನೆಯಲ್ಲಿರೋ ಗಣೇಶನಿಗೂ ಕಟ್ತೀನಿ. ಬಟ್ ಈ ಗಣೇಶನಿಗೆ ಯಾಕೆ ಅಂದರೆ, ನಮ್ಮ ಅಣ್ಣವರೆಲ್ಲರೂ ಇರ್ತಾರಲ್ವ, ಈ ಗಣೇಶನ ನನಗೆ ಒಂಥರ ಬ್ರದರ್ಹುಡ್ ಫೀಲಿಂಗ್ನ ಕೊಡುತ್ತೆ. ಒಂಥರ ಅದು ಹೇಗೆ ಹೇಳೋದು, ಈ ಗಣೇಶನಿಗೆ ನನಗೇನೋ ಒಂಥರ ರಕ್ಷಣೆ ಮಾಡ್ತಾನೆ ನನಗೆ. ಯಾಕಂದರೆ ನಾವು ಸಣ್ಣೋಡಿದ್ದಾಗಿಂದನೂ ಈ ಗಣೇಶ ಉತ್ಸವನ ನೋಡ್ಕೊತ ಬಂದಿದ್ದೀವಲ್ವ. ಸೊ ನನಗೇನೋ ಅದು ನನ್ನ ಫೀಲಿಂಗ್, ಈ ಗಣೇಶ ನನಗೊಂಥರ ಅಣ್ಣ ಇದ್ದಂಗೆ, ನಂಗೆ ರಕ್ಷಣೆ ಮಾಡ್ತಾನೆ ಅಂತ. ನಿಮ್ಮ ಅಣ್ಣಂಗೆ ಕಟ್ಟಲ್ವಾ ಅಂತ ಕೇಳ್ಬೋದು. ನಮ್ಮ ಅಣ್ಣಂಗೆ ನಾನು ಕಟ್ತಾ ಇದ್ದೆ, ಬಟ್ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪದಿಂದ ನಾನು ಕಟ್ಟೋದು ಬಿಟ್ಟಿದ್ದೆ 3 ಇಯರ್ಸಿಂದ. ಅವತ್ತು ತುಂಬಾ ಬೇಜಾರಾಗಿಬಿಡ್ತು. ಅದು ಒಂಥರ ಮನಸ್ಸಿಗೆ ಬೇಜಾರಾಗಿಬಿಡ್ತು. ಯಾಕಪ್ಪ ಎಲ್ಲರೂ ರಾಖಿ ಕಟ್ತಾರೆ, ನಾನೇ ಕಟ್ತಾ ಇಲ್ಲಲ್ಲ ಅಂತ. ಒಂದು 3 ವರ್ಷದ ಹಿಂದೆ ಒಂದು ಸ್ವಲ್ಪ ಮನಸ್ತಾಪ ಆಗಿತ್ತು ಅಂತ ನಾನು ರಾಖಿ ಕಟ್ಟೋದು ಬಿಟ್ಟಿದ್ದೆ. ಆ್ಯಂಡ್ ನಂದೇನು ಪಾಲಿಸಿ ಅಂದರೆ, ನಾನು ನಮ್ಮ ಅಣ್ಣಂಗೆ ಕಟ್ಟಿಲ್ಲ ಅಂದರೆ ಯಾರಿಗೂ ರಾಖಿ ಕಟ್ಟಲ್ಲ. ಅದು ನಂದೊಂದು ಮೆಂಟಾಲಿಟಿ, ಅದು ಯಾರಿಗೂ ಕಟ್ಟಬಾರ್ದು ಅಂತ. ಆವಾಗಿಂದ ನಾನು ಗಣೇಶನಿಗೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ನಾನು ನಡ್ಕೊತ ಬಂದಿದ್ದೀನಿ. ಇದೊಂದು 3ನೇ ವರ್ಷ. ಈಗ ನೆಕ್ಸ್ಟ್ ಇಯರ್ ಕಟ್ಟಿದರೆ 4ನೇ ವರ್ಷ. ಈಗ ನಾನು ಅಣ್ಣನ ಜೊತೆ ಚೆನ್ನಾಗಿದ್ದೀನಿ, ಅಣ್ಣನೂ ನನ್ನ ಜೊತೆ ಚೆನ್ನಾಗಿದ್ದಾನೆ. ನೋಡೋಣ ನೆಕ್ಸ್ಟ್ ಇಯರ್ ಅಣ್ಣನಿಗೂ ಕಟ್ಟೋಣ, ಗಣೇಶನಿಗೂ ಕಟ್ಟೋಣ. ಸೊ ನೆಕ್ಸ್ಟ್ ಇದು ಎದುರುಗಡೆನೇ ವಿಠ್ಠಲ ದೇವಸ್ಥಾನದಲ್ಲಿ ಮೋದಕನೂ ಅಲ್ಲೂ ಗಣೇಶ ಇಟ್ಟಿರ್ತಾರೆ. ಇದು ನಮ್ಮ ಸಮಾಜದ ಭಾವಸಾರ್ ಕ್ಷತ್ರಿಯ ಸಮಾಜದ ವತಿಯಿಂದ ಕೂರಿಸಿರುವಂಥ ಗಣೇಶ. ದಗಡು ಸೇಟ್ ಗಣಪತಿ ಕೂರಿಸಿದ್ರು. ನಮ್ಮ ಫೇವ್ರೆಟ್ ಗಣಪತಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಗಣೇಶ ಕೂರಿಸಿದ್ರು. ಇಲ್ಲೂ ಕೂಡ ಡೆಕೋರೇಷನ್ ಎಲ್ಲ ಸೂಪರಾಗಿ ಆಗಿತ್ತು. ಇಲ್ಲಿ ನೋಡಿ, ಅನೂಪ್ ಬ್ರದರ್ಸ್ ಸಿಗ್ತಾರೆ. ಅಖಿಲ್ ಮೆನ್ಸ್ ದಾವಣಗೆರೆ, ನೀವು ಕೇಳಿರ್ಬೋದು, ನೋಡಿರ್ಬೋದು, ಹೋಗಿರ್ಬೋದು, ಪರ್ಚೇಸ್ ಕೂಡ ಮಾಡಿರ್ಬೋದು. ಎಷ್ಟು ಡೌನ್ ಟು ಅರ್ತ್ ಅಂದರೆ, ನಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಿ, ಆ್ಯಕ್ಚುಲಿ ನಾವೆಲ್ಲ ಜೊತೆಗೆ ಬೆಳೆದವರು, ಆಟಾಡಿ ಬೆಳೆದವರು, ಅದು ಬಂದು ಮಾತಾಡಿಸ್ತಾರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ಥ್ಯಾಂಕ್ ಯು ಅನೂಪ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಫ್ರೆಂಡ್ಶಿಪ್ ಮುಂದೆ ಬರಲಿ ಅಂತಲೇ ಕೇಳ್ಕೊತೀನಿ. ಯಾಕೆ ನಾನು ಈ ವಿಷಯ ಹೇಳಿದೆ ಅಂದರೆ, ನಮ್ಮವರೇ ಇದ್ದರು ಅಲ್ಲಿ ಸಮಾಜದಲ್ಲಿ, ನೋಡಿದ್ರೂ ಸುಮ್ಮನಿದ್ರು. ಬಟ್ ನಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಿ ಮಾತಾಡ್ಸೋಕ್ಕೆ ಬಂದ್ರಲ್ವ, ಅದು ಖುಷಿಯಾಯಿತು. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಇಲ್ಲಿ ನಮ್ಮ ವಿಠಲ ರುಕ್ಮಾಯಿ ನೋಡಿ, ನಮ್ಮ ಸಮಾಜದ ದೇವರಿದು ನೋಡಿ, ವಿಠಲ ರುಕ್ಮಾಯಿ ವಿಠೋಬಾ. ಆಮೇಲೆ ಅಲ್ಲಿ ಹೋಮ ಕೂಡ ನಡೀತಿತ್ತು, ಗಣ ಹೋಮ ಅದೆಲ್ಲ ನಡೀತಿತ್ತು. ಸೊ ಎಲ್ಲರೂ ಕೂತಿದ್ರು ಹೋಮಕ್ಕೆ. ನಾವು ಹಾಗೆ ಎಲ್ಲ ಕೈ ಮುಕ್ಕೊಂಡು ಮತ್ತೆ ನಾವು ಬಂದ್ವಿ. ನಿಮಗೆ ಈವ್ನಿಂಗ್ ವಿಸರ್ಜನೆ ವ್ಲಾಗ್ ಕೂಡ ಇದರಲ್ಲೇ ನೋಡೋಕ್ಕೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಲಾಸ್ಟ್ ಆ್ಯಂಡ್ ವೆರಿ ಲಾಸ್ಟ್ ನಮ್ಮ ಅತ್ತೆಯ ವಿಡಿಯೋ. ವೆರಿ 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 ಮಿಸ್ ಯು ಮಾಮಿ. ಅತ್ತೆ ಹಠ ಮಾಡಿ ನನ್ನ ವಿಡಿಯೋ ತೆಗಿ, ನನ್ನ ಫೋಟೋ ತೆಗಿ ಅಂತ ನಿಂತು ತೆಗೆಸ್ಕೊಂಡಿರೋವಂಥ ವಿಡಿಯೋ ಇದು. ಯಾಕೆ ಅಷ್ಟು ಹಠ ಮಾಡಿದ್ರು ಗೊತ್ತಿಲ್ಲ. ಆ್ಯಂಡ್ ಅವ್ರು ಬರ್ತಾರೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನೀವು ಹೋಗ್ರಿ ಮುಂದೆ ಹೋಗ್ರಿ ಅಂತ ನಮಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ. ಬಂದಿದ್ರು. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ. ಅಟ್ಲೀಸ್ಟ್ ನಮಗೆ ಲಾಸ್ಟ್ ಗ್ಲಿಂಪ್ಸ್ ಸಿಕ್ತು. ಇದೆಲ್ಲ ಆಗಿ 4 ದಿನಕ್ಕೆ ಅತ್ತೆ ತೀರ್ಕೊಂಡಿದ್ದು.
ತುಂಬಾ ಬೇಜಾರಾಗುತ್ತೆ. ಈ ಥರ ಎಲ್ಲ ಆಗುತ್ತೇನಪ್ಪ ಲೈಫಲ್ಲಿ ಅಂತ ಬೇಜಾರೇ ಆಗಿಬಿಡುತ್ತೆ. ಇಲ್ಲಿ ನೋಡಿ ವಿಸರ್ಜನೆಗೆ ರೆಡಿಯಾಗಿದೆ ಸಂಜೆ. ಡ್ರಮ್ ಸೆಟ್ ಎಲ್ಲ ಬಾರಿಸ್ತಿದ್ದಾರೆ. ಯಾಕಂದರೆ ಆವಾಗ ಡಿ ಜೆ ಅಲೋ ಇರಲಿಲ್ಲ, ಇಲ್ಲಾಂದರೆ ಡಿ ಜೆ ತರಿಸ್ತಿದ್ರು, ತುಂಬಾ ಚೆನ್ನಾಗಿರ್ತಿತ್ತು ಡಿ ಜೆ ತರಿಸಿದ್ರೆ. ಬಟ್ ಡ್ರಮ್ ಸೆಟ್ಟಲ್ಲೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಇಲ್ಲಿ ಏನಪ್ಪ ಅಂದರೆ ವಿಶೇಷ, ನಾವು ಲೇಡೀಸ್ ಕೂಡ ನಾವು ಫ್ರೀಯಾಗಿ ಮನಸಾರೆ ಡ್ಯಾನ್ಸ್ ಮಾಡ್ಬೋದು. ಯಾಕಂದರೆ ಎಲ್ಲರೂ ನಮ್ಮ ಅಣ್ಣಂದಿರೇ ಇರ್ತಾರಲ್ವ, ಅಣ್ಣಂದ್ರು ವೈಫು ಎಲ್ಲರೂ. ಇಲ್ಲಿ ನೋಡಿ ಬಸವರಾಜಣ್ಣ ಅಂತ, ಗಣಪತಿ ಅಣ್ಣ ಅಂತ ಕರಿತೀವಿ ಇವ್ರಿಗೆ, ಗಣೇಶನ ಎತ್ಕೊಂಡಿದ್ದಾರಲ್ಲ ಇವರೇ ಎಲ್ಲ ಮ್ಯಾನೇಜ್ ಮಾಡೋದು. ಇವರು ಮತ್ತು ಶಾಂತಣ್ಣ, ನವೀನಣ್ಣ, ಯಲ್ಲಪ್ಪಣ್ಣ ಎಲ್ಲರೂ ಅಣ್ಣಂದಿರೇ ನನಗಿಲ್ಲಿ. ಮೇನ್ ನಮ್ಮಣ್ಣ ನೋಡಿ ಎಲ್ಲ ಗಣೇಶನಿಗೆ ಇಲ್ಲಿ ತೊಗೊಂಬರ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಹೆವಿ ಇತ್ತು ಗಣಪತಿ, ನೋಡ್ಬೋದು ನೀವು. ಆ ಗಣೇಶ ಹಿಂಗೆ ಪಾಸ್ ಆಗ್ತಾನ ಫ್ರೆಂಡ್ಸ್, ನಿಜವಾಗ್ಲೂ ಮೈ ಹೆಂಗೆ ಜುಮ್ ಅಂತು ಗೊತ್ತಾ. ನಮ್ಮ ಮುಂದೆಯಿಂದ ಪಾಸ್ ಆಗ್ತಾನ ಗಣೇಶ, ನಿಜವಾಗ್ಲೂ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ, ಮೈಯೆಲ್ಲ ಜುಮ್ ಅಂತ ರೋಮಾಂಚನ ಆಗುತ್ತಲ್ಲ, ಆ ಥರ ಫೀಲ್ ಆಯಿತು. ನೋಡಿ ಎಷ್ಟು ಜನ ಎಳ್ಕೊಂಡು ಬರ್ತಿದ್ದಾರೆ ಗಣೇಶನ. ಈ ವರ್ಷ ನಮ್ಮ ಮನೆಯವರು ಕೂಡ ಎಲ್ಲ ಫಂಕ್ಷನ್ಸಲ್ಲಿ ಇದ್ದರು. ಅವ್ರಿಗೆ ಈ ಥರ ಎಲ್ಲ ತುಂಬಾ ಇಷ್ಟ, ತುಂಬ ವರ್ಷದಿಂದನೂ ಮಾಡ್ಕೊತ ಬಂದಿದ್ದರು. ನಮ್ಮ ಡೌನ್ಫಾಲಿಗೋಸ್ಕರ ನಾವು ಅಲ್ಲಿ ಹೋಗಿದ್ದಿಲ್ಲ. ಬಟ್ ನಾನು ಮಾತ್ರ ಯಾವ ವರ್ಷವೂ ಮಿಸ್ ಮಾಡಿಲ್ಲ. ನಮ್ಮ ಮನೆಯವ್ರು ಬರದೇ ಇರಲಿ ನಾನು ಹೋಗ್ತಿದ್ದೆ. ಲಾಸ್ಟ್ ಇಯರಿಂದ ನಮ್ಮ ಮನೆಯವ್ರು ಕೂಡ ಬಂದಿದ್ರು ನೋಡ್ರಿ, ಎಳೀತಿದ್ದಾರೆ ಗಣೇಶನ. ನಮ್ಮ ಮನೆಯವರು ಎತ್ತು ಟ್ಯಾಕ್ಟರ್ ಮೇಲೆಲ್ಲ ಕೂರಿಸ್ತಾರೆ, ಅದೆಲ್ಲ ಅರೇಂಜ್ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಗಣೇಶನೇ ಎತ್ತಲಿಕ್ಕೆ ಕ್ರೇನ್ ಬಂದಿತ್ತು ಫ್ರೆಂಡ್ಸ್, ಯಾಕಂದರೆ ಎತ್ತಿಡಕ್ಕಂತೂ ಆಗಲ್ಲ, ಅಷ್ಟು ವೇಟ್ ಇರುತ್ತೆ. ಆಮೇಲೆ ಪ್ಯೂರ್ ಮಣ್ಣಿಂದು ಗಣೇಶ ನೋಡಿ, ನಮ್ಮ ಕಣ್ಮುಂದೆ ಹೋದಾಗ ಹೆಂಗೆ ಅನ್ನಿಸ್ತು ನಿಮಗೂ? ಒಂದು ಸೆಕೆಂಡಿಗೆ ಜುಮ್ ಅಂದಿರುತ್ತಲ್ವ. ನಿಜವಾಗ್ಲೂ ಇದೆಲ್ಲ ಕಣ್ಣಾರೆ ನಾವು ನೋಡ್ತೀವಲ್ಲ, ಎದುರುಗಡೆನೇ ನಿಂತು ನೋಡಿದವ್ರಿಗೆ ಆ ಫೀಲಿಂಗ್ ಗೊತ್ತಿರುತ್ತೆ, ಹೇಗೆ ಅನ್ನಿಸ್ತಿರುತ್ತೆ ಅಂತ. ರಿಯಲಿ ನಾವಂತೂ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಇಲ್ಲಿ ಗಣೇಶನ ಹಿಂದ್ಗಡೆನೇ ಇದಾನಲ್ಲ, ಆರೆಂಜ್ ಟಿ ಶರ್ಟ್ ಹಾಕಿ ಅವನು ನಮ್ಮಣ್ಣ, ನೋಡ್ಬೋದು ಹಾಯ್ ಮಾಡ್ತಾನೀಗ. ಇವನು ನಮ್ಮಣ್ಣ, ನನ್ನ ಸ್ವಂತ ಅಣ್ಣ. ಸೊ ಇಲ್ಲೆಲ್ಲ ಡ್ಯಾನ್ಸ್ ಮಾಡೋದು ನೆಕ್ಸ್ಟ್ ಬರುತ್ತೆ, ನೋಡಿ ನೀವು ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಈಗ ಎದುರುಗಡೆ ನಾನು ಆವಾಗಲೇ ತೋರಿಸಿದ್ನಲ್ಲ ವಿಠಲ ಮಂದಿರದ್ದು ಗಣೇಶ ಅಂತ, ಅದು ಕೂಡ ಇವತ್ತೇ ದಿನವೇ ವಿಸರ್ಜನೆ ಇತ್ತು. ಫಸ್ಟ್ ಅವ್ರದ್ದು ಗಣೇಶ ವಿಸರ್ಜನೆ ಆಯಿತು, ವಿಸರ್ಜನೆಗೆ ಹೊರಡ್ತು. ಆಮೇಲೆ ನಮ್ಮ ಗಣೇಶನ, ನಮ್ಮ ಏರಿಯಾ ಗಣೇಶನ ವಿಸರ್ಜನೆಗೆ ರೆಡಿ ಮಾಡ್ಕೊತಾ ಇದ್ದರು. ನೋಡ್ಬೋದು ನೀವು. ಅವರು ಎಲ್ಲ ಬಲೂನ್ಸ್ಗೆ ಏನೇನೋ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಅದು ಬಲೂನ್ಸ್ ಎಲ್ಲ ಓಪನ್ ಮಾಡಿ ಗಣೇಶನ ಮೇಲೆ ಬೀಳೋ ಹಾಗೆ ಎಲ್ಲ ಖುಷಿ ಅಲ್ವಾ ಒಂಥರ. ಆ ಗಣೇಶ ಹಬ್ಬ, ಗಣೇಶನ ವಿಸರ್ಜನೆ, ಗಣೇಶನ ಆಗಮನ, ಅದೆಲ್ಲ ಒಂಥರ ಕಣ್ಣಿಗೆ ಹಬ್ಬ ನೋಡಲಿಕ್ಕೆ, ಅದು ಎಂಜಾಯ್ ಮಾಡಲಿಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಆ್ಯಂಡ್ ಇಲ್ಲಿ ಹೆಂಗೆ ಅಂದರೆ ನಮ್ಮ ಅಣ್ಣನ ಅಲ್ಲಿ ಏರಿಯಾ ಗಣೇಶ ನಮ್ಮ ಅಣ್ಣವ್ರದ್ದೆಲ್ಲ ಇಟ್ಟಿರ್ತಾರಲ್ಲ, ಈ ವಿಠಲ್ ದೇವಸ್ಥಾನದಿಂದ ಬಕ್ಕೇಶ್ವರ ದೇವಸ್ಥಾನ ತನಕ ಅಷ್ಟೇ ಮೆರವಣಿಗೆ. ಮುಂಚೆ ಎಲ್ಲ ಫುಲ್ ಏರಿಯಾಗೆ ಹೋಗಿ ಮೆರವಣಿಗೆ ಮಾಡ್ತಾಯಿದ್ರು. ಈಗ ಒಂದು 3-4 ವರ್ಷದಿಂದ ಇಲ್ಲಿಂದ ಇಲ್ಲಿ ತನಕ ಅಷ್ಟೇ. ಯಾಕಂದರೆ ಒಂದು 4 ಅವರ್ಸ್ 3 to 4 ಅವರ್ಸ್ ಮೆರವಣಿಗೆ ಮಾಡ್ತಾರೆ ಅಷ್ಟಕ್ಕೆ. ಅಲ್ಲಿಂದ ಅಲ್ಲಿ ತನಕ ಅಷ್ಟೇ ಡ್ಯಾನ್ಸ್ ಮಾಡೋದು, ಸುಸ್ತು ಕೂಡ ಆಗಲ್ಲ. ಆಮೇಲೆ ಲೇಡೀಸ್ ಕೂಡ ಡ್ಯಾನ್ಸ್ ಮಾಡ್ಬೋದು. ಸೊ ಆರಾಮಾಗಿ ಬಿಂದಾಸಾಗಿ ಕುಣಿಬೋದು. ನೋಡ್ಬೋದು ನೀವು, ಇಲ್ಲಿ ಆಗಲೇ ಮೆರವಣಿಗೆ ಸ್ಟಾರ್ಟ್ ಆಗಿದೆ ನೋಡಿ. ನಮ್ಮ ಶಮ್ಮು ಅಂತೂ ಓ ಮೈ ಗಾಡ್, ಫುಲ್ 3 to 4 ಅವರ್ಸ್ ಡ್ಯಾನ್ಸ್ ಮಾಡಿದ್ದಾನೆ. ಎಲ್ಲರೂ ಆಶ್ಚರ್ಯಪಟ್ಟರು, ಹೇಗೆ ಅವನು ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಾನೆ ಅಂತ. ಮುಂದಿನ ನೆಕ್ಸ್ಟು ವಿಡಿಯೋಸಲ್ಲಿ ನೋಡಿ ನೀವು ಹೇಗೆ ಡ್ಯಾನ್ಸ್ ಮಾಡ್ತಾನೆ ಅಂತ. ನಾವಂತರೂ ಒಂದು ಸೆಕೆಂಡಿಗೆ ನಿಜವಾಗ್ಲೂ ಆಶ್ಚರ್ಯ ಆಗಿಬಿಟ್ವಿ. ಫುಲ್ ಫ್ರೀಡಮ್ ಇರುತ್ತೆ, ಮಕ್ಕಳಿಗೂ ಸೇಫ್ಟಿ ಇರುತ್ತೆ, ಮೇನ್ ಲೇಡೀಸಿಗೆ ಸೇಫ್ಟಿ ಇರುತ್ತೆ. ಎಲ್ಲರೂ ಸೇರಿ ಒಂಥರ ಹಬ್ಬ ಆದಂಗೆ ಆಗುತ್ತೆ, ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು.
ನೋಡ್ಬೋದು ನೀವು ಗಣೇಶನ ಅಲ್ಲಿ ಇಟ್ಟಿದ್ದಾರೆ. ಈಗ ಕ್ರೇನಿಗೆ ಕೂರಿಸ್ತಾ ಇದ್ದಾರೆ. ಕ್ರೇನಿಂದ ಮೇಲೆ ಎತ್ತಿದಾಗ ನಿಜವಾಗ್ಲೂ ಅವಾಗೂ ಒಂದು ಸೆಕೆಂಡಿಗೆ ಮೈ ಜುಮ್ ಅನ್ನತ್ತೆ. ಯಪ್ಪ ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲ ಹಬ್ಬ ಅನುಭವಿಸ್ದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ನಾನಂತೂ ನನ್ನ ಗಂಡ ಇದಕ್ಕೆಲ್ಲ ಫ್ರೀಡಮ್ ಕೊಡ್ತಾರಲ್ವ, ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಅಂತ ಹೇಳ್ಬೋದು. ನೋಡಿ ಗಣೇಶನ ಹಿಂದ್ಗಡೆನೇ ಹತ್ತಿದ್ದಾರೆ. ಅದೆಲ್ಲ ರೆಡಿ ಮಾಡ್ತಾ ಇರ್ತಾರಲ್ವ, ಕೂರ್ಸೋದು ಸರ್ಸೋದು ನೋಡಿ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಕ್ರೈನಿಂದ ಮೇಲೆ ಎತ್ತಿದ್ದಾರೆ ಗಣೇಶನ್ನ. ಈಗ ಮೆಲ್ಲಕ್ಕೆ ಕೆಳಗಡೆ ಡೌನ್ ಮಾಡ್ತಿದ್ದಾರೆ, ಅಂದರೆ ಟ್ಯಾಕ್ಟ್ರ್ ಮೇಲೆ ಕೂರಿಸ್ಬೇಕಲ್ವ. ಸೊ ಟ್ಯಾಕ್ಟ್ರ್ ಮೇಲೆ ಕೂರಿಸ್ಲಿಕ್ಕೆ ಎಲ್ಲರೂ, ಅದು ಕೂರೋ ತನಕನೂ ಸಮಾಧಾನ ಇಲ್ಲ ಎಲ್ಲರಿಗೂ. ಯಾಕಂದರೆ ಅದು ಒಂಥರ ಟೆನ್ಷನ್ನು, ಎಲ್ಲಿ ಏನಾಗುತ್ತೋ ಏನೋ, ಸರಿಯಾಗಿ ಕೂರುತ್ತೋ ಇಲ್ಲೋ, ಹಗ್ಗ ಕರೆಕ್ಟಾಗಿರುತ್ತೋ ಇಲ್ಲೋ, ಅದು ಒಂಥರ ಟೆನ್ಷನ್ನು. ಸೊ ಬಟ್ ಸೇಫಾಗಿ ನಮ್ಮ ಗಣೇಶ ಆರಾಮಾಗಿ ಟ್ಯಾಕ್ಟ್ರಲ್ಲಿ ಕೂತ ನೋಡ್ಬೋದು ನೀವು. ನಾವು ಬೆಳಗ್ಗೆ ಬಂದು ಕರ್ಜಿಕಾಯಿ ಹಾರನ ಹಾಕಿದ್ವಲ್ಲ, ಸೊ ಸಾಯಂಕಾಲ ಅಷ್ಟೊತ್ತಿಗೆ ಅದೆಲ್ಲರೂ ತಗೊಂಡು ತಿಂದಿರ್ತಾರೆ. ಚೆನ್ನಾಗಿರುತ್ತೆ ಅದು ಒಂಥರ. ನೋಡ್ಬೋದು ನಮ್ಮ ಮನೆಯವರಲ್ಲಿ ಟ್ಯಾಕ್ಟ್ರ್ ಮೇಲೆ ಹತ್ತಿದ್ದಾರೆ. ಹೇಳ್ತಾ ಇದ್ದಾರೆ ಡೌನ್ ಮಾಡಿರಿ, ಮೇಲ್ ಮಾಡಿರಿ, ಡೌನ್ ಮಾಡಿರಿ ಅಂತ. ಬಟ್ ಒಂದು 7 ಗಂಟೆ 6:30 7 ಗಂಟೆ ಸುಮಾರು ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್. 10:30 11 ಗಂಟೆ ತನಕನೂ ನಾನು ಹೇಳಿದ್ನಲ್ಲ, ವಿಠ್ಠಲ ದೇವಸ್ಥಾನದಿಂದ ಬಕ್ಕೇಶ್ವರ ದೇವಸ್ಥಾನ ತನಕ ಅಷ್ಟೇ ಮೆರವಣಿಗೆ ಇರೋದು. ಯಾಕಂದರೆ ಏರಿಯಾಗೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಲೇಡೀಸಿಗೂ ಕಂಫರ್ಟ್ ಆಗೋಲ್ಲ. ನಮ್ಮ ಏರಿಯಾದಲ್ಲೇ ಆರಾಮಾಗಿ ಮನ್ಸು ಬಿಚ್ಚಿ ಡ್ಯಾನ್ಸ್ ಮಾಡ್ಬೋದು. ಆಮೇಲೆ ಎಲ್ಲರೂ ಇರ್ತಾರೆ, ಎಲ್ಲೂ ಗಲಾಟೆಗಳು ಆಗಲ್ಲ. ಸೊ ಇಲ್ಲೇ ಆರಾಮಾಗಿ ಬೇರೆ ಯಾರೂ ಬರಲ್ಲ. ಸೊ ನಮ್ಮ ಏರಿಯಾದವರೇ ಆರಾಮಾಗಿ ಇರ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಈಗ ಒಂದು 4 ವರ್ಷದಿಂದ ಹಾಗೆ ಮಾಡ್ತಿದ್ದಾರೆ. ಸೊ ಮಸ್ತ್ ಅಂದರೆ ಮಸ್ತ್ ಇತ್ತು ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇಯರು ಇನ್ನೂ ಗ್ರ್ಯಾಂಡಾಗೇ ಇರುತ್ತೆ. ನಿಮಗೆಲ್ಲ ನಾನು ಡೀಟೇಲಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ಬಟ್ ಇವಾಗಿರುವಂಥ ವಿಡಿಯೋನ ಹೇಳಿದ್ನಲ್ಲ, ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಲೇಟ್ ಆದ್ರೂ ನಾನು ವಿಡಿಯೋನ ಹಾಕ್ತಿದ್ದೀನಿ. ನೋಡಿರಿ ನಮ್ಮ ಮನೆಯವರು ಸಣ್ಣ ಗಣೇಶನ ಹಿಡ್ಕೊಂಡು ನಿಂತಿದ್ದಾರೆ. ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ, ನೋಡ್ತಿರಂತೆ ಬನ್ನಿ.
ಗಾಡಿ ಸೆಂಟ್ರ್ ತಗೋಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಆದಷ್ಟು ರಾ ವಿಡಿಯೋನೇ ಹಾಕಿದೆ. ಹೇಗೆ ವಿಜೃಂಭಣೆಯಿಂದ DJ ಇಲ್ಲ ಅಂದ್ರೂ ನಾವು ವಿಸರ್ಜನೆ ಮಾಡಿದ್ವಿ ಗಣೇಶನ್ನ ಅಂತ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.